ಸಂಡೆ ಬಂತು ಅಂದ್ರೆ ನಾನೇನು ಪ್ಲಾನ್ ಮಾಡ್ಕೊಳ್ಳಲ್ಲ. ಈ ಅಡ್ಗೆ ಮಾಡ್ಬೇಕು, ಆ ಅಡ್ಗೆ ಮಾಡ್ಬೇಕು ಅಂತ ನನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ತೀನಿ. ಇವತ್ತು ಬೆಳಿಗ್ಗೆನೆ ಬಿಲ್ ಮಾಡೋದಿತ್ತು. ಅದನ್ನ ಬಿಲ್ ಮಾಡಿ ಕೊಟ್ಬಿಟ್ಟು, ಇವತ್ತು ಅವಲಕ್ಕಿ ಮಾಡೋಣ ಅಂತ ಅನ್ಬಿಟ್ಟು, ರೇಷನ್ ಫಸ್ಟ್ ತರ್ತೀನಲ್ವಾ ಅವತ್ತ ಅಷ್ಟೇನೆ ಪ್ಲಾನ್ ಮಾಡ್ಕೊಳ್ಳೋದು. ಮಂತ್ ಎಂಡ್ ಅಲ್ಲಿ ನಾನು ಯಾವ್ದಿರುತ್ತೋ ಅದ್ರಲ್ಲಿ ಮಾಡಿ ಅದನ್ನ ಖಾಲಿ ಮಾಡೋಣ ಅಂತ ಅನ್ಬಿಟ್ಟು, ಅವಲಕ್ಕಿ ತಂದು ತುಂಬಾ ದಿನ ಆಗಿತ್ತು. ಹಂಗಾಗಿ ಇನ್ನ 2, 3 ಕೆಜಿ ಇತ್ತಲ್ವಾ ಅದನ್ನೆಲ್ಲ ಇವತ್ತು ಮಾಡೋಣ ಅಂತ ಅನ್ಬಿಟ್ಟು, ಅದಾದ ನಂತರ ನಾನು ಫ್ರೈಡ್ ರೈಸ್ ಕೂಡ ಮಾಡ್ಕೊಂಡೆ. ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಅದೆಲ್ಲ ತಿಂದ ನಂತರ ಇದು ಸ್ವಲ್ಪ ಪಾಟ್‌ಗಳನ್ನ ತರಿಸಿದ್ವಿ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೆ ನನಗ್ ತುಂಬಾ ಇಷ್ಟ ಆಯ್ತು. ಡಿಸೈನು ತುಂಬಾ ಇಷ್ಟ ಆಯ್ತು. ಡಿಸೈನ್ ಎಲ್ಲ ನೋಡಿದ್ರಿ ಅಲ್ವಾ? ಇವಾಗ ಕೋಕೋಪಿಟ್ಟು ಮತ್ತೆ ಗೊಬ್ಬರ ಮತ್ತೆ ಮಣ್ಣು ಇಷ್ಟನ್ನು ಕೂಡ ಸೇರಿಸ್ಬಿಟ್ಟು ಇದನ್ನ ಯಾಕೆ ಅಂತಂದ್ರೆ ಈ ಗಿಡಗಳು ಹಾಕಿದ್ನಲ್ವಾ ಅದ್ರ ಮರಿಗಳು ಪಕ್ಕದಲ್ಲೇ ಉಟ್ಕೊಂಡ್ಬಿಟ್ಟಿದೆ. ಅದು ಬರೋದಕ್ಕೂ ಕೂಡ ಜಾಗ ಆಗ್ತಾ ಇಲ್ಲ. ನೋಡಿ ಈ ತರ ಎಲ್ಲ ಉಟ್ಕೊಂಡಿದೆ. ಹಂಗಾಗಿ ಅದನ್ನ ಕಿತ್ತು ಬೇರೆ ಕಡೆ ಅಂದ್ರೆ ಪಾಟ್‌ಗೆ ಶಿಫ್ಟ್ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಹೆಂಗ್ ಕಾಣಿಸ್ತಾ ಇದೆ ಇವಾಗ ಎಲ್ಲ ಶಿಫ್ಟ್ ಮಾಡಿದೀನಿ. ಹೊರಗಡೆನೆ ಇಟ್ಟಿದ್ದೀನಿ. ಒಳಗಡೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರು ಎಲ್ಲಾ ಕಲರ್ಸು ಇದೆಯಲ್ಲ ಹಂಗಾಗಿ ಇದು ಜೇಡರ್ ಪ್ಲಾಂಟ್ ಹಾಕಿದೀನಿ. ಥ್ಯಾಂಕ್ ಯು.